ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಯು ತನ್ನ ಸಮುದ್ರ ಪಹರೆ ಮತ್ತು ಗುಪ್ತಚರ ಸಾಮರ್ಥ್ಯವನ್ನು ಇನ್ನಷ್ಟು ವಿಸ್ತರಿಸಲು ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ. ಭಾರತೀಯ ನೌಕಾಪಡೆ ಈಗ MQ-9B ಪ್ರಿಡಿಯೇಟರ್ ಡ್ರೋನ್ನ ಶಾರ್ಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಅಥವಾ STOL ಮಾದರಿಯ ಕಡೆ ವಿಶೇಷ ಆಸಕ್ತಿ ತೋರಿಸುತ್ತಿದೆ. ಈ ತಂತ್ರಜ್ಞಾನವನ್ನು ಅಮೆರಿಕಾದ ಜನರಲ್ ಅಟಾಮಿಕ್ ಏರೋನಾಟಿಕಲ್ ಸಿಸ್ಟಮ್ಸ್ GAASI ಅಭಿವೃದ್ಧಿಪಡಿಸಿದೆ. ಇದು ಭಾರತೀಯ ನೌಕಾಪಡೆಯ ವಿಮಾನವಾಹಕ ನೌಕೆಗಳು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಾದ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯಗಳಲ್ಲಿ ಡ್ರೋನ್ಗಳನ್ನು ನೇರವಾಗಿ ಹಾರಿಸಲು ಮತ್ತು ಇಳಿಸಲು ಸಾಧ್ಯವಾಗುತ್ತದೆ. ಈ MQ-9B ಸ್ಟೋಲ್ ಡ್ರೋನ್ನಲ್ಲಿರುವ ಫೋಲ್ಡಿಂಗ್ ವಿಂಗ್ ಸಿಸ್ಟಮ್ ಅಂದರೆ ಮಡಿಸಬಹುದಾದ ರೆಕ್ಕೆ ವಿನ್ಯಾಸ ನೌಕೆಯ ಮೇಲೆ ಕಡಿಮೆ ಜಾಗದಲ್ಲಿಯೇ ಹೆಚ್ಚು ಡ್ರೋನ್ಗಳನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಇದರಿಂದ ಈ ಡ್ರೋನ್ಗಳು ಐಸ್ ಇನ್ ದ ಸ್ಕೈ ಆಗಿ ಕೆಲಸ ಮಾಡುತ್ತವೆ. ಅಂದರೆ ನೌಕಾಪಡೆಯು ಇಡೀ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ದೂರದ ಪಹರೆ, ನಿಗಾವಣೆ ಮತ್ತು ಗುಪ್ತಚರ ಮಾಹಿತಿ ಸಂಗ್ರಹಣೆಯಲ್ಲಿ ಬಹಳ ಬಲವಾಗುತ್ತದೆ. ಭಾರತೀಯ ನೌಕಾಪಡೆಯು MQ-9B ಸಿ ಗಾರ್ಡಿಯನ್ ಡ್ರೋನ್ಗಳ ಜೊತೆಗಿನ ತನ್ನ ಪ್ರಯೋಗಾತ್ಮಕ ಸಹಕಾರವನ್ನು 2020ರಲ್ಲಿ ಆರಂಭಿಸಿತು. ಆ ಸಮಯದಲ್ಲಿ ಅವರು GAASIನಿಂದ 2 ಸಿ ಗಾರ್ಡನ್ ಮಾದರಿಯ ಲೀಸ್ ಆಧಾರದ ಮೇಲೆ ಡ್ರೋನ್ಗಳನ್ನು ಪಡೆದಿದ್ದರು. ಇವುಗಳು ಈಗಾಗಲೇ INS ರಾಜಾಲಿ ತಮಿಳುನಾಡಿನಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಾವಿರಾರು ಗಂಟೆಗಳ ಪಹರೆ ಹಾರಾಟಗಳನ್ನು ಪೂರ್ಣಗೊಳಿಸಿವೆ. ಇವುಗಳ ಎಂಡ್ಯೂರೆನ್ಸ್ ಅಂದರೆ ಒಂದೇ ಹಾರಾಟದಲ್ಲಿ 40 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಬಲ್ಲ ಸಾಮರ್ಥ್ಯ ನೌಕಾಪಡೆಯನ್ನು ಅತ್ಯಂತ ಆಕರ್ಷಿಸಿದೆ. ಸಿ ಗಾರ್ಡನ್ ಡ್ರೋನ್ಗಳು ಸಮುದ್ರದ ಮೇಲೆ ಸಾಗುವ ನೌಕೆಗಳು, ಸಬ್ಮೆರಿನ್ಗಳು, ಹಾಗೆಯೇ ಕಡಿಮೆ ಎತ್ತರದಲ್ಲಿ ಹಾರುವ ಶತ್ರು ವಿಮಾನಗಳಿಗೂ 200 ನಾಟಿಕಲ್ ಮೈಲುಗಳಷ್ಟು ದೂರದಿಂದಲೇ ಪತ್ತೆ ಹಚ್ಚಬಲ್ಲವು. ಈ ಯಶಸ್ಸಿನ ಹಿನ್ನೆಲೆ ಮೇಲೆ ಭಾರತವು ಈಗ ಹೆಚ್ಚುವರಿ 12 MQ-9B ಸಿ ಗಾರ್ಡಿಯನ್ ಡ್ರೋನ್ಗಳಿಗೆ ಆರ್ಡರ್ ನೀಡಿದೆ. ಒಟ್ಟು $3 ಬಿಲಿಯನ್ ಈ ಒಪ್ಪಂದ ಮತ್ತು 2027ರಲ್ಲಿ ಡೆಲಿವರಿ ಆರಂಭವಾಗಲಿದೆ. ಇವುಗಳನ್ನು ಭಾರತದ 7500 ಕಿಲೋಮೀಟರ್ ಉದ್ದದ ಕರಾವಳಿಯ ವಿವಿಧ ನೌಕಾಪಡೆಯ ಬಂದರುಗಳಲ್ಲಿ ಪೋರ್ಬಂದರ್ನಿಂದ ಅಂಡಮಾನ್ನ ಕ್ಯಾಂಪ್ಬೆಲ್ನ ಬೇ ತನಕ ನಿಯೋಜಿಸಲಾಗುತ್ತಿದೆ. ಈ ಯೋಜನೆಯು ಮೆರಿಟೈಮ್ ಕೇಪಬಿಲಿಟಿ ಪರ್ಸ್ಪೆಕ್ಟಿವ್ ಪ್ಲಾನ್ ಅಡಿಯಲ್ಲಿ ಸಾಗುತ್ತಿದೆ. ಅದರ ಗುರಿ ದಶಕದ ಅಂತ್ಯದೊಳಗೆ 30 UAVಗಳನ್ನು ಸೇರ್ಪಡೆ ಮಾಡುವುದಾಗಿದೆ. ಇದರ ಮೂಲಕ ಪೈರಸಿ, ಸ್ಮಗ್ಲಿಂಗ್ ಮತ್ತು ಶತ್ರು ರಾಷ್ಟ್ರಗಳ ಮೇಲೆ ಚಟುವಟಿಕೆಗಳಂತಹ ಅಪಾಯಗಳನ್ನು ತಡೆಗಟ್ಟಬಹುದಾಗಿದೆ. ಇದಲ್ಲದೆ MQ-9B ಡ್ರೋನ್ಗಳು ಪಹರೆ ಕಾರ್ಯಗಳನ್ನು ನಿಭಾಯಿಸುವುದರಿಂದ P-8I ಪೊಸೆಡಾನ್ ವಿಮಾನಗಳು ತಮ್ಮ ಪ್ರಮುಖ ASW ಆಂಟಿ ಸಬ್ಮೆರಿನ್ ವಾರ್ಫೇರ್ ಮತ್ತು ಹೈ ಪ್ರಿಯಾರಿಟಿ ಮಿಷನ್ಗಳಿಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುತ್ತದೆ. ಆದರೆ ಸಾಮಾನ್ಯ MQ-9B ಡ್ರೋನ್ಗೆ ರನ್ವೇ ಅಗತ್ಯವಿರುತ್ತದೆ. ಆದರೆ ಸ್ಟೋಲ್ ಮಾದರಿ ಈ ಸಮಸ್ಯೆಗೆ ನೇರ ಪರಿಹಾರ ನೀಡುತ್ತದೆ. GAASI ಕಂಪನಿ ಹೊಸ ತಂತ್ರಜ್ಞಾನಗಳನ್ನು ಸೇರಿಸಿದೆ. ಉದಾಹರಣೆಗೆ ಬಲಿಷ್ಠ ಲ್ಯಾಂಡಿಂಗ್ ಗೇರ್, ಹೆಚ್ಚಿಸಿದ ಥ್ರಸ್ಟ್ ಹೊಂದಿರುವ ಹನಿವೆಲ್ TPE-33110 ಇಂಜಿನ್ ಮತ್ತು ವಾಯುಗತಿ ಶಾಸ್ತ್ರದ ಸುಧಾರಣೆಗಳು. ಇದರಿಂದ ಈ ಡ್ರೋನ್ 150 ಮೀಟರ್ನೊಳಗೆ ಟೇಕ್ ಆಫ್ ಮಾಡಬಲ್ಲದು ಮತ್ತು ಇನ್ನೂ ಕಡಿಮೆ ದೂರದಲ್ಲಿ ಲ್ಯಾಂಡ್ ಆಗಬಲ್ಲದು. ಇದರಿಂದ MQ-9B ಸ್ಟೋಲ್ ಡ್ರೋನ್ಗಳು ನೌಕೆಯ ಆಂಗಲ್ಡ್ ಡೆಕ್ಸ್ ಮೇಲೆ ಸಹ ಸುಲಭವಾಗಿ ಕಾರ್ಯನಿರ್ವಹಿಸಬಲ್ಲವು. ಇವುಗಳು ಫೋಲ್ಡಿಂಗ್ ವಿಂಗ್ಸ್ ವಿನ್ಯಾಸವು ನೌಕೆಯ ಒಳಗಿನ ಜಾಗವನ್ನು ಉಳಿಸುತ್ತದೆ. ಇದರಿಂದ MiG-29K ಅಥವಾ ಭವಿಷ್ಯದ ಭಾರತೀಯ ಕ್ಯಾರಿಯರ್ ಬಾರ್ನೆ ಫೈಟರ್ ಜೆಟ್ಗಳಿಗೂ ಹೆಚ್ಚು ಜಾಗ ದೊರೆಯುತ್ತದೆ. ಈ MQ-9B ಸ್ಟೋಲ್ ಬಳಕೆಯಿಂದ ಭಾರತೀಯ ನೌಕಾಪಡೆ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಮಲ್ಟಿ ಡೊಮೈನ್ ಪ್ಲಾಟ್ಫಾರ್ಮ್ಸ್ಗಾಗಿ ಪರಿವರ್ತಿಸಬಹುದು. ಉದಾಹರಣೆಗೆ INS ವಿಕ್ರಾಂತ್ನಿಂದ MQ-9B ಡ್ರೋನ್ ಅನ್ನು ಹಾರಿಸಿ ಬ್ರಹ್ಮೋಸ್ ಕ್ಷಿಪಣಿಗಳಿಗೆ ರಿಯಲ್ ಟೈಮ್ ಟಾರ್ಗೆಟ್ ಡೇಟಾವನ್ನು ನೀಡಬಹುದು ಅಥವಾ ಚೀನಾದ ನೌಕಾ ಚಟುವಟಿಕೆಗಳನ್ನು ನೇರವಾಗಿ ಟ್ರ್ಯಾಕ್ ಮಾಡಬಹುದು. ಇದರಲ್ಲಿ ಇರುವ ಸಿ ವ್ಯೂ ರೆಡಾರ್ ಮತ್ತು ಗೋರ್ಗೊನ್ ಸ್ಟೇರ್ ಪೇಲೋಡ್ಸ್ಗಳು ಸಮುದ್ರದ ಮೇಲ್ಮೈನಿಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಗಾವಣೆ ನಡೆಸಬಹುದು. ಇದರಿಂದ ನೌಕಾಪಡೆಯು ಯಾವುದೇ ಅಪಾಯಕ್ಕೆ
ಕ್ಷಣಾರ್ಧದಲ್ಲಿ ಪ್ರತಿಕ್ರಿಯಿಸಬಲ್ಲದು. ಸಮಾಚಾರಗಳ ಪ್ರಕಾರ ನೌಕಾಪಡೆ ಈಗಾಗಲೇ GAASI ಜೊತೆ ಕ್ಯಾಟೋಬಾರ್ ಕ್ಯಾಟ್ಪಲ್ಟ್ ಅಸಿಸ್ಟೆಡ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ ತಂತ್ರಜ್ಞಾನವನ್ನು ಬಳಸುವ ಸಾಧ್ಯತೆಯ ಮೇಲೆ ಚರ್ಚೆ ನಡೆಸಿದೆ. ಇದು ಭವಿಷ್ಯದ ಭಾರತೀಯ ಕ್ಯಾರಿಯರ್ಗಳಲ್ಲಿನ UAV ಇಂಟಿಗ್ರೇಷನ್ಗೆ ದಾರಿ ತೆರೆಯಬಹುದು. ಇದು ಅಮೆರಿಕಾದ MQ-25 ಸ್ಟಿಂಗ್ರೇ ಪ್ರಾಜೆಕ್ಟ್ಗೂ ಹೋಲುತ್ತದೆ ಮತ್ತು ಬ್ರಿಟನ್ನ ಕ್ವೀನ್ ಎಲಿಜಬೆತ್ ಕ್ಲಾಸ್ ಕ್ಯಾರಿಯರ್ಸ್ಗಳು ಸಹ ಇದೇ ಮಾರ್ಗದಲ್ಲಿ ಪ್ರಯೋಗಾತ್ಮಕ ಹಂತದಲ್ಲಿವೆ. ಭಾರತವು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ಅದು ಆಪರೇಷನಲ್ ಫ್ಲೆಕ್ಸಿಬಿಲಿಟಿ ಮಾತ್ರವಲ್ಲ, ಸ್ಥಳೀಯ UAV ನಿರ್ಮಾಣ ತಂತ್ರಜ್ಞಾನಕ್ಕೂ ಬಲ ನೀಡುತ್ತದೆ. STOL ಮತ್ತು ಫೋಲ್ಡಿಂಗ್ ವಿಂಗ್ ತಂತ್ರಜ್ಞಾನಗಳು ಭಾರತದ ದ್ವೀಪ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯ ಸಮಸ್ಯೆಗೂ ಪರಿಹಾರ ನೀಡುತ್ತದೆ. ಇವುಗಳನ್ನು ನೌಕೆಯಿಂದಲೇ ಹಾರಿಸಲು ಸಾಧ್ಯವಾಗುವುದರಿಂದ ಫಾರ್ವರ್ಡ್ ಬೇಸ್ಗಳ ಅವಲಂಬನೆ ಕಡಿಮೆಯಾಗುತ್ತದೆ. ಇದರಿಂದ ಅರೇಬಿಯನ್ ಸಮುದ್ರ ಅಥವಾ ಬೇ ಆಫ್ ಬೆಂಗಾಲ್ ಪ್ರದೇಶಗಳಲ್ಲಿ ತ್ವರಿತವಾಗಿ ISR ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗುತ್ತದೆ. ಇದರಿಂದ P-8I ವಿಮಾನಗಳ ಮೇಲಿನ ಒತ್ತಡವೂ ಕಡಿಮೆಯಾಗುತ್ತದೆ. ಅವುಗಳನ್ನು ಮುಖ್ಯ ದಾಳಿ ಅಥವಾ ASW ಕಾರ್ಯಾಚರಣೆಗಳಿಗೆ ಮೀಸಲಿಡಬಹುದು. ಆದರೆ MQ-9B STOL ಅನ್ನು ನೌಕೆಯಲ್ಲೇ ಸಂಯೋಜಿಸುವುದು ಸುಲಭ ಕೆಲಸವಲ್ಲ. ಡೆಕ್ ಮಾರ್ಪಾಡುಗಳು, ಡ್ರೋನ್ ಹ್ಯಾಂಡ್ಲಿಂಗ್ ತರಬೇತಿ ಮತ್ತು ಮಾನವ ಡ್ರೋನ್ ಸಂಯೋಜಿತ ಕಾರ್ಯಾಚರಣೆಗಳಿಗೆ ಹೊಸ ವಿಧಾನಗಳ ಅಗತ್ಯವಿದೆ. ಆದರೂ GAASI ಕಂಪನಿ ಈಗಾಗಲೇ Sea Air Space ಪ್ರದರ್ಶನದಲ್ಲಿ ಯಶಸ್ವಿ STOL ಪ್ರದರ್ಶನಗಳನ್ನು ಮಾಡಿದೆ. ಭಾರತವು ಒಪ್ಪಂದ ಮಾಡುವಾಗ 30-40% ಸ್ಥಳೀಯ ತಯಾರಿ ಇಂಡಿಜಿನಿಯಸ್ ಕಂಟೆಂಟನ್ನು ಪಡೆಯಲು ಪ್ರಯತ್ನಿಸುತ್ತಿದೆ. ಒಟ್ಟಾರೆ MQ-9B STOL ಯೋಜನೆಯು ಭಾರತೀಯ ನೌಕಾಪಡೆಯ ಕ್ಯಾರಿಯರ್ ಬೇಸ್ಡ್ ISR ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಮಹತ್ವದ ಹೆಜ್ಜೆಯಾಗಿದೆ. ಇದು ಭಾರತದ ಸಮುದ್ರ ಪರ ಬಲವರ್ಧನೆ ಮತ್ತು ಮೇಕ್ ಇನ್ ಇಂಡಿಯಾ ಇನ್ ಡಿಫೆನ್ಸ್ ದೃಷ್ಟಿಕೋನಕ್ಕೆ ಅತ್ಯಂತ ದೊಡ್ಡ ಬೆಂಬಲವಾಗಿದೆ. ನಿಮ್ಮ ಅಭಿಪ್ರಾಯವೇನು? ಭಾರತೀಯ ನೌಕಾಪಡೆಯು MQ-9B STOL ಅನ್ನು ಅಳವಡಿಸಿಕೊಂಡರೆ ಅದು ಮುಂದಿನ ತಲೆಮಾರಿನ ಕ್ಯಾರಿಯರ್ ಆಪರೇಷನ್ಸ್ಗೆ ಗೇಮ್ ಚೇಂಜರ್ ಆಗಬಹುದೇ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.